ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ಮಾದಕ ವಸ್ತು ಅದು ಯಾವುದೇ ರೂಪದಲ್ಲಿರ್ಬೋದು, ಗಾಂಜಾ ಇರ್ಬೋದು, ಸೊಲ್ಯೂಷನ್ ಇರ್ಬೋದು, ಟೀಮ್ ಇರ್ಬೋದು, ಅಥವಾ MDMA ಅಂತ ಏನು ಹೇಳ್ತಾರೆ ಅದು ಇರ್ಬೋದು, ಇದು ಯಾವುದೇ ರೂಪದಲ್ಲಿರ್ಬೋದು, ಅಥವಾ ಈವನ್ ಮದ್ಯನೂ ಸಮೇತ ಏನು ಆಲ್ಕೋಹಾಲ್ ಬರುತ್ತೆ ಅದು ಸಮೇತ ಮಾದಕ ವಸ್ತು ಇದರಲ್ಲೇ ಬರ್ತದೆ. ಸಾಕಷ್ಟು ಅಪರಾಧಗಳು ನಡೀತಾ ಇರೋದೆ ಅದರ ಪ್ರಭಾವದಿಂದ. ಮನುಷ್ಯ ನಾರ್ಮಲ್ ಆಗಿದ್ದಾಗ ಥಿಂಕ್ ಮಾಡೋ ರೀತಿಯೇ ಬೇರೆ. ಆ ಮಾದಕ ವಸ್ತು ಸೇವನೆ ಮಾಡಿ ಅದರ ಪ್ರಭಾವಕ್ಕೊಳಗಾದಾಗ, ಅದರ ಇನ್ಫ್ಲೂಯೆನ್ಸಿಗೆ ಒಳಗಾದಾಗ ಆಲೋಚನೆ ಮಾಡ್ತಕ್ಕಂಥ ವಿಧಾನನೇ ಬೇರೆ ಇರುತ್ತೆ. ಅದು ಸಾಮಾನ್ಯಕ್ಕೆ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಅದರದ್ದು ಏನು ಕನ್ಸಂಪ್ಷನ್ ಮಾಡಿಬಿಟ್ಟು, ಅದು ಗಾಂಜಾ ಇರ್ಬೋದು, ಟೀಮ್ ಇರ್ಬೋದು, ಮತ್ತೊಂದಿರ್ಬೋದು, ಮಾದಕ ವಸ್ತು ಯಾವುದೇ ರೂಪದಲ್ಲಿರ್ಬೋದು, ಅದನ್ನು ಸೇವನೆ ಮಾಡಿದಾಗ ಅದರದ್ದು ಇನ್ಫ್ಲೂಯೆನ್ಸು, ಅದರ ಅಮಲಲ್ಲಿ ನೀವು ಯೋಚನೆ ಮಾಡತಕ್ಕಂಥ ಒಂದು ಶಕ್ತಿ ಕಳ್ಕೊಂಡಿರ್ತೇವೆ. ಯಾವುದೇ ಮನುಷ್ಯ ಆಗಿಲ್ಲ, ಅದು ಸೇವನೆ ಮಾಡಿದಾಗ ಅಪರಾಧಗಳಿಗೆ ದಾರಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮ್ಯಾಕ್ಸಿಮಮ್ ನಮ್ಮಲ್ಲಿ ಅಪರಾಧಗಳಾದವು ಎಲ್ಲ ಒಂದು 60 to 70% ಇದ್ರ ಪ್ರಭಾವದಿಂದನೇ ಆಗ್ತಿರ್ತಕ್ಕಂಥದ್ದು. ಅದು ಯಾವುದೇ ಕಳ್ತನ ಇರ್ಬೋದು, ಹೊಡೆದಾಟ ಇರ್ಬೋದು, ಮತ್ತೊಂದಿರ್ಬೋದು, ಯಾವುದೇ ಅಪರಾಧಗಳು ಕಾನೂನು ಬಾಹಿರ ಚಟುವಟಿಕೆ ಏನು ಬರ್ತದೆ 60 to 70% ಮಾದಕ ವಸ್ತು ಸೇವನೆಯಿಂದ ಆಗ್ತಕ್ಕಂಥ ಸಾಧ್ಯತೆಯೇ ಹೆಚ್ಚು. ಇನ್ನೆಲ್ಲ ಒಂದು 20 to 30% ಅದರ್ ರೀಸನ್ಸ್ ಇರ್ಬೋದು. ಆದ್ದರಿಂದ ದಯವಿಟ್ಟು ತಮ್ಮ ಮೊಹಲ್ಲಾದಲ್ಲಿ, ತಮ್ಮ ಏರಿಯಾದಲ್ಲಿ ಈ ಥರದ್ದು ಯಾವ್ದಾದ್ರು ಗಾಂಜಾ ಸೇವನೆ ಇರ್ಬೋದು, ಮತ್ತೊಂದಿರ್ಬೋದು, ಸೇವನೆ ಮಾಡ್ತಕ್ಕಂಥವ್ರನ್ನ ಸರಿದಾರಿಗೆ ತರ್ತಕ್ಕಂಥದ್ದು ಮೊದಲನೇ ಕೆಲಸ. ಜೊತೆಗೆ ಅದಕ್ಕೆ ಬಲಿಯಾಗ್ದಂಗೆ ಇರ್ತಕ್ಕಂಥದ್ದು ನೋಡ್ತಕ್ಕದ್ದು ಇನ್ನೂ ಇಂಪಾರ್ಟೆಂಟು. ನಿಮ್ಮ ಏರಿಯಾದಲ್ಲಿ ಯಾರು ನಿಮ್ಮ ಮಕ್ಕಳಿರ್ಬೋದು, ಅಥವಾ ನಿಮ್ಮ ಸಂಬಂಧಿಕರ ಮಕ್ಕಳಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರ ಮಕ್ಕಳಿರ್ಬೋದು, ಯಾರೇ ಇದ್ರೂ ಸಹ ಅದು ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ಒಂದು ಕ್ಯೂರಿಯಾಸಿಟಿ, ನಾವು ನೋಡೋದು ಏನಿರುತ್ತೆ ಅದರಲ್ಲಿ ಅಂತ ಒಂದು ಕ್ಯೂರಿಯಾಸಿಟಿ ಬರ್ತದೆ. ಒಂದು ಸರಿ ಕ್ಯೂರಿಯಾಸಿಟಿ ಬಂತು ಅಂದರೆ ಏನೋ ಒಂದು ದಿವಸ ಸೇದಕ್ಕೆ ಕೊಡ್ಬೋದು. ಅವನು ಇನ್ನೂ ಬೇರೆ ಚಟಕ್ಕೆ ಬಿದ್ದಿರ್ತಾನೆ, ಅವನು ಒಂದು ದಿವಸ ಕೊಡ್ಬೋದು, 2 ದಿವಸ ಕೊಡ್ಬೋದು. ನಿಮ್ಮನ್ನು ಇದಕ್ಕೆ ಬಲಿ ಮಾಡಿಬಿಟ್ಟು ನಂತರ ನಿಮ್ಮ ಹತ್ರ ದುಡ್ಡು ವಸೂಲಿ ಮಾಡಲಿಕ್ಕೆ ಎಷ್ಟು ದಿವಸ ಅಂತ ಕೊಡ್ತಾನೆ ಅವನು. 1 ದಿವಸ ಕೊಡ್ಬೋದು, 2 ದಿವಸ ಕೊಡ್ಬೋದು, 3ನೇ ದಿವಸಕ್ಕೆ ಮತ್ತೆ ನೀವು ದುಡ್ಡು ಕೊಡಬೇಕಾಗ್ತದೆ. ಆವಾಗ ದುಡ್ಡು ಎಲ್ಲಿಂದ ಬರಬೇಕು? ಇಲ್ಲ ಮನೇಲಿ ಕೇಳಿಸ್ಕೋಬೇಕು. ಮನೇಲಿ ಯಾರು ಯಾರು ಕೊಡಲ್ಲ. ಅವಾಗ ಏನು ಮಾಡಬೇಕು? ಇಲ್ಲ ಯಾರಿಗೋ ಸುಳ್ಳು ಹೇಳಿ ದುಡ್ಡಿಸ್ಕೋಬೇಕಾಗ್ತದೆ, ಇಲ್ಲ ಎಲ್ಲೋ ಕಳ್ತನ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೇಕಾದ್ರೆ ದುಡ್ಡಿಸ್ಕೊಬರ್ಬೇಕಾಗ್ತದೆ. ನಿಮ್ಮ ಸರಿಯಾದ ದಾರಿ ಬಿಟ್ಬಿಟ್ಟು ತಪ್ಪು ದಾರಿ ಹಿಡಿದ್ಬಿಟ್ಟು ಸಂಪಾದನೆ ಮಾಡೋಕ್ಕೆ ನೋಡ್ಬೇಕಾಗತ್ತೆ. ಆದ್ದರಿಂದ ಪ್ರಾರಂಭದಲ್ಲೇ ಆ ಥರದ್ದು ಯಾವ್ದಾದ್ರು ನೀವು ಮಕ್ಕಳುಗಳು ಅಥವಾ ಸಂಬಂಧಿಕರು ಆ ರೂಟಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಅವ್ರನ್ನ ಸ್ವಲ್ಪ ಗಮನಿಸಬೇಕಾಗ್ತದೆ. ಅವ್ರು ಯಾರ ಜೊತೆ ಓಡಾಡ್ತಾರೆ. ಸಾಮಾನ್ಯಕ್ಕೆ ಏರಿಯಾದಲ್ಲಿ ಗೊತ್ತಿರುತ್ತೆ ಪ್ರತಿಯೊಬ್ಬರಿಗೂ, ಆ ಏರಿಯಾದಲ್ಲಿ ಯಾರು ಗಾಂಜಾ ಹೊಡಿತಾರೆ, ಯಾರು ಎಣ್ಣೆ ಹೊಡಿತಾರೆ, ಯಾರು ಇನ್ನೊಂದು ಕೆಲಸ ಮಾಡ್ತಾರೆ ಗೊತ್ತಿರುತ್ತೆ. ಅಂಥವ್ರ ಜೊತೆ ನಿಮ್ಮ ಮಕ್ಕಳಿರ್ಬೋದು, ಸಂಬಂಧಿಕರ ಮಕ್ಕಳು, ಸ್ನೇಹಿತರ ಮಕ್ಕಳು, ಅಥವಾ ಅವ್ರು ಯಾರೇ ಓಡಾಡ್ತಾ ಇದ್ದಾರೆ ಅಂದರೆ ಅವ್ರ ಪ್ರಭಾವಕ್ಕೆ ಅವರು ಒಳಗಾಗೇ ಆಗ್ತಾರೆ. ಅದನ್ನು ದಯವಿಟ್ಟು ಮನೆಯಲ್ಲಿ ಗಮನಿಸಿ. ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಯಾರ ಜೊತೆ ಓಡಾಡ್ತಾರೆ, ಶಾಲೆಗೆ ಹೋಗ್ತಾ ಇದ್ದಾರೆ ಇಲ್ವಾ, ಅಲ್ಲಿ ಶಾಲೆಯಲ್ಲಿ ವಿಚಾರಿಸ್ಬೇಕು. ಶಾಲೆಗೆ ಬರ್ತಾ ಇದ್ದಾರೆ ಇಲ್ವಾ, ಅರ್ಜೆಂಟ್ ಇದ್ದಾರಾ, ಅಥವಾ ಅವ್ರ ಜೊತೆ ಯಾರ ಜೊತೆ ಹುಡುಗರ ಜೊತೆ ಓಡಾಡ್ತಿದ್ದಾರೆ, ಸ್ವಲ್ಪ ಅದನ್ನು ಗಮನಿಸಿದರೆ ದಾರಿ ತಪ್ಪತಕ್ಕಂಥದ್ದನ್ನು ಸರಿ ದಾರಿ ತರ್ತಕ್ಕಂಥ ಒಂದು ಕೆಲಸನ ಮಾಡ್ಬೋದು. ದಯವಿಟ್ಟು ಅದರ ಬಗ್ಗೆ ಎಲ್ಲರೂ ಗಮನ ಹರಿಸಿ. ಮೊದಲನೇ ಪಾಯಿಂಟು. ಅದರಲ್ಲೇ ಮತ್ತು ಇನ್ಯಾರು ಆ ಥರದ್ದು ಕೆಲವರು ಬಲಿ ಆಗಿಬಿಟ್ಟಿರ್ತಾರೆ. ಆಗಲೇ ಅವ್ರನ್ನ ಹೊರಗೆ ತರಬೇಕಾದ್ರೆ ಸಾಕಷ್ಟು ರಿಹ್ಯಾಬಿಲೇಷನ್ ಸೆಂಟರ್ಗಳಿದ್ದಾವೆ. ಅವರು ಆ ಚಟಕ್ಕೆ ಬಿದ್ದುಬಿಟ್ಟಿರ್ತಾರೆ, ಅವ್ರನ್ನ ಈಚೆ ತರೋದು ಕಷ್ಟ. ಒಂದು ಸರಿ ಇದಕ್ಕೆ ಬಲಿ ಆಯಿತು ಅಂದರೆ ಅದರಿಂದ ಹೊರಗಡೆ ಬರ್ತಕ್ಕಂಥದ್ದು ಭಾರಿ ಕಷ್ಟ. ಒಂದು ಸರಿ ಇದಕ್ಕೆ ಹೋಗಿ ಇನ್ವಾಲ್ವ್ ಆಯಿತು ಅಂದರೆ, ಸಪೋಸ್ ಅವ್ರಿಗೆ ಅವತ್ತು ಏನಾದ್ರು ಒಂದು ಗಾಂಜಾನ ಅಥವಾ ಏನಾದ್ರು ಯಾವುದಕ್ಕೆ ಅಡಿಕ್ಟ್ ಆಗಿರ್ತಾರೆ, ಅದು ಸಿಗಲಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಆಡ್ತಿರ್ತಾರೆ. ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಅದು ಬೇಕೇ ಬೇಕು ಅವರಿಗೆ. ಆ ಥರ ಸಿಚುವೇಶನ್ ಇರ್ತದೆ. ಅಂಥವ್ರನ್ನ ಗುರುತಿಸ್ಬಿಟ್ಟು ಸಾಕಷ್ಟು ರಿಹ್ಯಾಬಿಲೇಷನ್ ಸೆಂಟರ್ ಇದ್ದಾವೆ, ನಾವು ಅಲ್ಲಿಗೆ ರೆಫರ್ ಮಾಡ್ತೀವಿ. ದಯವಿಟ್ಟು ಆ ಥರದವ್ರು ಇದ್ದರೆ ಅವ್ರನ್ನ ಒಂದು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಎಲ್ಲರದ್ದು ಜವಾಬ್ದಾರಿ ಇರುತ್ತೆ. ನಮ್ಮ ಏರಿಯಾ ಅಂದರೆ ನಮ್ಮ ಏರಿಯಾ ಕ್ಲೀನ್ ಇರಬೇಕು ಅಂದರೆ ನಮ್ಮೆಲ್ಲರದ್ದು ಜವಾಬ್ದಾರಿ ಇರುತ್ತೆ. ಆ ನಿಟ್ಟಿನಲ್ಲೂ ಸಹ ಆ ಥರದ್ದು ಯಾವ್ದಾದ್ರು ಇದ್ರೆ ಗುರುತಿಸಿ ತಾವು ಹೇಳೋದ್ರ ಜೊತೆಗೆ ತಮ್ಮ ಮಾತು ಯಾರು ಕೇಳಲಿಲ್ಲ ಅಂದರೆ ಅಟ್ಲೀಸ್ಟ್ ನಮ್ಮ ಗಮನಕಾರ ತಗೊಬನ್ನಿ. ಅದ್ರ ಬೇರೆ ಸಮೇತ ಕಿತ್ತು ಎಸ್ತರೆ ಸೊಸೈಟಿ ಒಂದು ಒಳ್ಳೆಯ ಇದರಲ್ಲಿರ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಆಲೋಚನೆ ಮಾಡಿ ದಯವಿಟ್ಟು ಈ ಮಾದಕ ವಸ್ತುಗಳಿಗೆ
ಯಾರು ಬಲಿಯಾಗದಂಗೆ ನೋಡ್ಕೊಳ್ತಕ್ಕಂಥವ್ರ ಜೊತೆಗೆ ಬಲಿಯಾಗಿದ್ದವ್ರನ್ನ ಒಳ್ಳೆ ದಾರಿ ತರ್ತಕ್ಕಂಥ ಒಂದು ಕೆಲಸನ ಸಹ ಮಾಡಬೇಕಾಗತ್ತೆ. ದಯವಿಟ್ಟು ಎಲ್ಲರೂ ಮಾಡ್ತೀರಾ? ಇದಕ್ಕೆ ಯಾರು ದಯವಿಟ್ಟು ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ. ಸಪೋಸ್ ಯಾರೋ ಒಂದು ಗಾಂಜಾ ಸೇದಿರ್ತಾರೋ ಮತ್ತೊಂದು ಸೇದಿರ್ತಾರೋ ಪೊಲೀಸ್ನವರಿಗೆ ಹಿಡ್ಕೊಂಡು ಹೋಗಿರ್ತೀವಿ, ಅದಕ್ಕೆ ಇಲ್ಲ ನನ್ನ ಮಗ ಅಂತನಲ್ಲ. ಯಾಕಂದರೆ ಹೆತ್ತವರಿಗೆಲ್ಲ ಮೊದಲೇ ಗಾದೆ ಹೇಳ್ತಾರೆ, ಹೆತ್ತವರಿಗೆ ಹೆಗ್ಣಾನು ಮುದ್ದು ಅಂತ. ನಮ್ಮ ಮಕ್ಕಳೆಲ್ಲರೂ ನಮ್ಮ ಸರಿನೇ, ಅವರು ಅಲ್ಲಿ ಏನು ಮಾಡ್ತಾರೆ ಅಂತ ಆಲೋಚನೆ ಮಾಡಲ್ಲ ನಾವು. ಅವ್ರು ಏನು ಮಾಡ್ಕೋಬೋದ್ರೂ ಸರಿ ಅಂತ ವಾದಿಸ್ತೀವಿ ಕೆಲವರು ಪೇರೆಂಟ್ಸು. ಅದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳು ಸರಿದಾರಿ ಬಂದು ಮುಂದೆ ಜೀವನದಲ್ಲಿ ಒಳ್ಳೆ ಒಂದು ಪೊಸಿಷನ್ಗೆ ಹೋದರೆ ಅದಕ್ಕಿಂತ ಖುಷಿಯಾದ ವಿಚಾರ ಮತ್ತೊಂದಿಲ್ಲ. ಅದಕ್ಕಿಂತ ಬೇರೆ ಏನಾದ್ರು ಇದೆಯಾ? ಅವ್ರ ಮಕ್ಕಳು ಅವರು ಒಳ್ಳೆ ಮುಂದುವರೆದು ಒಳ್ಳೆ ಪೊಸಿಷನ್ಗೆ ಹೋದರೆ ಅದಕ್ಕಿಂತ ಖುಷಿ ವಿಚಾರ ಬೇರೆ ಇಲ್ಲ. ಅದು ಬಿಟ್ಬಿಟ್ಟು ತಪ್ಪದಾರ ಹಿಡಿದ್ಬಿಟ್ಟು ಈ ಥರ ಗಾಂಜಾ ಸೇರ್ಕೊಂಡು ಎಲ್ಬೇಕಂದ್ರೆ ಅಲ್ಲಿ ಬಿದ್ದು, ಎಲ್ಬೇಕಂದ್ರೆ ಅಲ್ಲಿ ಭಿಕ್ಷೆ ಬೇಡ್ಕೊಂಡು, ಎಲ್ಬೇಕಂದ್ರೆ ಅಲ್ಲಿ ದಾರಿ ಹಾದಿಲಿ ಬೀದಿಲಿ ಬಿದ್ಕೊಂಡು ಒದ್ದಾಡ್ತಾ ಇದ್ದರೆ ಅದಕ್ಕಿಂತ ನಿಕೃಷ್ಟ ಮತ್ತೊಂದಿಲ್ಲ. ಅದಕ್ಕೆ ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಆಲೋಚನೆ ಮಾಡಬೇಕು. ದಯವಿಟ್ಟು ಗಾಂಜಾ ಆಗಲಿ ಯಾವುದೇ ಆಗಲಿ, ಅದು ಮಾದಕ ವಸ್ತು ಯಾವುದೇ ಇರ್ಬೋದು, ಇವನ್ ಡ್ರಿಂಕ್ಸ್ ಸಮೇತ, ಅದಕ್ಕೆ ಯಾರೂ ಸಹ ಪ್ರೋತ್ಸಾಹ ಕೊಡಬೇಡಿ. ಅದನ್ನು ಕರ್ವ್ ಮಾಡಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆ ಜೊತೆ ತಾವೆಲ್ಲರೂ ಸಹ ಕೈ ಜೋಡಿಸ್ತೀವಿ ಅಂತೇಳಿ ಹೇಳಿ ನಾನು ಆಶಿಸ್ತೇನೆ. ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟು, ಇನ್ನು ವೆಹಿಕಲ್ದು, ನಾನು ವೆಹಿಕಲ್ ವಿಚಾರದಲ್ಲಿ ಹೇಳಲೇಬೇಕು. ನಮ್ಮ ಕೋಲಾರದಲ್ಲಿ ಸಾಕಷ್ಟು ನಾವು ಗಮನಿಸಿದಂಗೆ ಸಾಕಷ್ಟು ವೆಹಿಕಲ್, 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಯಾರ್ದೋ ಹೆಸರಲ್ಲಿರುತ್ತೆ ಗಾಡಿ, ಯಾರೋ ತೊಗೊಂಡಿರ್ತೀವಿ, ಅದನ್ನ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಂಡಿರೋಲ್ಲ, ಮತ್ತು ಇನ್ಸೂರೆನ್ಸ್ ಕಟ್ಟಿರೋಲ್ಲ, ಯಾರ್ದೋ ಇಲ್ಲ, ಅದು 3-4 ಕೈ ಬದಲಾವಣೆ ಆಗೋಗ್ಬಿಟ್ಟಿರುತ್ತೆ. ಆದರೂ ಗಾಡಿ ಯಾರೋ ಓಡಿಸ್ತಿರ್ತಾರೆ, ಅದಕ್ಕೆ ಇನ್ಶೂರೆನ್ಸ್ ಇಲ್ಲ, ಮತ್ತು ಗಾಡಿ ಫಿಟ್ನೆಸ್ ಇರುತ್ತಾ ಇಲ್ಲವೋ ಗೊತ್ತಿಲ್ಲ. ದಯವಿಟ್ಟು ಯಾವುದೇ ಗಾಡಿ ಇರಲಿ, ಅದು ಸೆಕೆಂಡ್ ಹ್ಯಾಂಡ್ ತೊಗೋಬೇಡಿ ಅಂತ ಹೇಳ್ತಾ ಇಲ್ಲ. ತೊಗೊಂಡ್ರೆ ಯಾರ ಕಡೆಯಿಂದ ತೊಗೊಂಡಿರ್ತೀರಿ ಅವ್ರದ್ದು ಏನು ಅದಕ್ಕೇನು ಜಾಸ್ತಿ ಖರ್ಚಾಗಲ್ಲ, ಗೌರ್ಮೆಂಟ್ ಫೀಸ್ ಇರುತ್ತೆ, ಒಂದು 1000-2000 ಒಳಗಡೆ ಮುಗಿದೋಗುತ್ತೆ. ಯಾವುದೇ ಗಾಡಿ ಇರಲಿ ಅದನ್ನು ಫಸ್ಟು ಯಾರು ಪರ್ಚೇಸ್ ಮಾಡಿರ್ತೀರಿ, ಯಾರು ಮಾರಿರ್ತಾರೋ ಅವ್ರ ಕಡೆಯಿಂದ ತಮ್ಮ ಹೆಸರಿಗೆ RCನ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಕ್ಕಂಥದ್ದು ಮೊದಲನೇ ಕೆಲಸ ಆಗಬೇಕು. ಅದ್ರ ಜೊತೆಗೆ ಇನ್ಶೂರೆನ್ಸನ್ನು ಕಟ್ಕೊಂಡ್ರೆ ನಿಮಗೆ ಇನ್ ಫ್ಯೂಚರ್ ಏನಾದ್ರು ಸಪೋಸ್ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ವೆಹಿಕಲ್ ಕಳ್ತನ ಆಗ್ಬೋದು, ಅಥವಾ ವೆಹಿಕಲ್ ಡ್ಯಾಮೇಜ್ ಆಗ್ಬೋದು, ಏನಾದ್ರು ಆಕ್ಸಿಡೆಂಟ್ ಆಗಿ, ಅಥವಾ ಆಕ್ಸಿಡೆಂಟ್ ಆದ ಟೈಮಲ್ಲಿ ಯಾರಿಗಾರು ಇಂಜುರೀಸ್ ಆಗ್ಬೋದು ಅಥವಾ ಡೆತ್ ಆಗ್ಬೋದು. ಅಂಥ ಟೈಮಲ್ಲಿ ನಿಮಗೆ ಅದು ರಕ್ಷಣೆಗೆ ಬರ್ತದೆ ಇನ್ಶೂರೆನ್ಸ್ ಮಾಡಿದರೆ. ಸಪೋಸ್ ಏನಾದ್ರು ಮಾಡಿಲ್ಲ ಅಂತಂದರೆ ಅದನ್ನು RC ಓನರು ಏನು ಡ್ಯಾಮೇಜಸ್ ಬರುತ್ತೆ, ಅಥವಾ ಯಾರು ಏಟ್ ಆದರೆ ಹೋದರೆ ಅಥವಾ ವೆಹಿಕಲ್ ಡ್ಯಾಮೇಜ್ ಆದರೆ ಅದನ್ನು RC ಓನರು ಬಿಯರ್ ಮಾಡಬೇಕಾಗತ್ತೆ. ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅವರಿಗೆ ಅವ್ರದ್ದು ಜವಾಬ್ದಾರಿ ಆಗುತ್ತೆ. ಆದ್ದರಿಂದ ದಯವಿಟ್ಟು RC ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು, ಅಥವಾ ಹೊಸ ಗಾಡಿ ತಂದರೆ ಕೆಲವರು ಎಷ್ಟೋ ಜನ ಹೊಸ ಗಾಡಿ ಪರ್ಚೇಸ್ ಮಾಡ್ತಾರೆ, 1-2 ಲಕ್ಷ ಕೊಟ್ಟು, ಒಂದು 5,000-10,000 ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸಿರಲ್ಲ, ಹಾಗೆ ಓಡಿಸ್ತಾ ಇರ್ತಾರೆ ಗಾಡಿ. ಆ ಥರದ್ದು ಸಾಕಷ್ಟು ಹೊಸ ಗಾಡಿ ತೊಗೊಂಡಿರ್ತಾರೆ. ಕೇಳಿದರೆ ದುಡ್ಡಿಲ್ಲ ಸರ್, ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿ, ಗಾಡಿ 1 ಲಕ್ಷ ಕೊಟ್ಟು ಗಾಡಿ ತೊಗೊಳಕ್ಕೆ ದುಡ್ಡಿರುತ್ತೆ, 5,000 ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ದುಡ್ಡಿರಲ್ಲ. ಇದು ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ಅದ್ರ ಜೊತೆಗೆ ನಾವು ಪ್ರತಿ ದಿವಸ ಆ ಗಾಡೀಲಿ ಓಡಾಡ್ತಿರ್ತೀವಿ, ಆ ಗಾಡಿನೇ ನಮಗೆ ಏನು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಆ ಗಾಡಿನ ನಾವು ಫಸ್ಟು ಚೆನ್ನಾಗಿ ಇಟ್ಕೋಬೇಕಾಗತ್ತೆ, ಕಂಡೀಷನ್ ಇಟ್ಕೋಬೇಕಾಗತ್ತೆ. ಆ ಗಾಡಿಗೆ ಏನು ಡೈಲಿ ಸರ್ವಿಸ್ ಮಾಡಿಸೋದ್ರಲ್ಲಿ ರೆಗ್ಯುಲರಾಗಿ ಏನು ಅದು ಸರ್ವಿಸ್ ಇರುತ್ತೆ, ಸರ್ವಿಸ್ ಮಾಡಿಸೋದು, ಆಯಿಲ್ ಚೇಂಜ್ ಮಾಡಿಸೋದು, ಗಾಡಿ ಕಂಡೀಷನಾಗಿ ಇಟ್ಕೊಳೋದು, ಇದು ಇಟ್ಕೊಂಡ್ರೆ ನಾವು ಏನು ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚರಿಸ್ಬೋದು, ಸೇಫ್ಟಿನೂ ನಮಗಿರ್ತದೆ. ಅದು ಬಿಟ್ಬಿಟ್ಟು ನಾವು ಗಾಡಿ ಓಡಿಸೋದು ಗಾಡಿ ತಂದು ಬಿಟ್ಬಿಟ್ಟು ಅದ್ರದ್ದು ಏನೂ ಕೇರ್ ತಗೊಳ್ಳಿಲ್ಲ ಅಂದರೆ ಎಲ್ಲರೂ ಒಂದು ಕಡೆ ಕೈ ಕೊಡ್ತದೆ, ಇಲ್ಲ ಪಂಚರ್ ಆಗುತ್ತೆ, ಇಲ್ಲ ಪೆಟ್ರೋಲ್ ಖಾಲಿ ಆಗುತ್ತೆ, ಇಲ್ಲ ಆಯಿಲ್ ಏನಾರು ಆಗುತ್ತೆ, ಇಲ್ಲ ಇಂಜಿನ್ ಏನಾರು ಆಗುತ್ತೆ, ಈ ಥರದ್ದು ಆಗ್ತದೆ. ಗಾಡಿ ಕಂಡೀಷನಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಆಮೇಲೆ ಗಾಡಿ ಡಾಕ್ಯುಮೆಂಟ್ಸು ಹೇಳಿಲ್ಲ, RC ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಅದ್ರ ಜೊತೆಗೆ ಕಂಪಲ್ಸರಿ DLಗಳು, ಡ್ರೈವಿಂಗ್ ಲೈಸೆನ್ಸು. ನೀವು RC, ಇನ್ಶೂರೆನ್ಸು, DL ಕಂಪಲ್ಸರಿ ಮಾಡಿಸಿಟ್ಕೊಂಡ್ರೆ ನಿಮ್ಗೆ ಎಲ್ಲೋದ್ರೂ ಗಾಡಿ ಸೇಫ್ಟಿ ಇರುತ್ತೆ. ನೀವು ಏನು ರೈಡ್ ಮಾಡಲಿಕ್ಕೂ ಸೇಫ್ಟಿ ಇರುತ್ತೆ. ಸಪೋಸ್ ಇನ್ ಕೇಸ್ ಏನಾದ್ರು ಸಣ್ಣ ಪುಟ್ಟ ಇದಾದ್ರೂ ನಿಮಗೆ ಸೇಫ್ಟಿ ಇರ್ತದೆ. ದಯವಿಟ್ಟು ಅದರಿಂದ ಗಾಡಿ ರೆಕಾರ್ಡ್ಸು ಜೊತೆ ಗಾಡಿ ಎರಡನ್ನೂ ಸುರಕ್ಷಿತವಾಗಿ ಇಟ್ಕೊಳ್ಳಿ, ನೀವು ಸುರಕ್ಷಿತವಾಗಿರ್ಬೋದು. ಹಾಗೆ ಅದ್ರ ಜೊತೆಗೆ ಇನ್ನೊಂದು ವೀಲಿಂಗು. ಈ ಕೆಲವರು ಅದರ ಉದ್ದೇಶನೇ ಅಷ್ಟೇ, ಯುವಕರನ್ನ ಸರಿದಾರಿ ತರೋದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಜೊತೆನೂ ಸಹ ಅವ್ರನ್ನ ಸೇರಿಸ್ಕೊಂಡು ನಮ್ಮ ಏರಿಯಾದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸೋದು, ಅಥವಾ ಯಾವ್ದಾದ್ರು ಅಫೆನ್ಸ್ಗಳಾಗಿದ್ದರೆ ಅದನ್ನು ಪತ್ತೆ ಹಚ್ಚಲಿಕ್ಕೆ, ಅಥವಾ ಅಫೆನ್ಸ್ಗಳಾಗದಂಗೆ ತಡೆಗಟ್ಟಲಿಕ್ಕೆ ಏನೇನು ಕ್ರಮ ತಗೊಳ್ಬೋದು ಅನ್ನೋದ್ರ ಬಗ್ಗೆ
ನಾವು ಸಾಕಷ್ಟು ಈಗಾಗಲೇ ಹೇಳಿದ್ದೀನಿ. ಯೂತ್ಸು ಸಹ ನಿಮ್ಮ ಏರಿಯಾದಲ್ಲಿ ಏನೇ ಸಮಸ್ಯೆ ಇರ್ಬೋದು, ಯಾವುದೇ ಕಳ್ತನ ಸಮಸ್ಯೆ ಇರ್ಬೋದು, ಲ್ಯಾಂಡ್ ಆರ್ಡರ್ ಸಮಸ್ಯೆ ಸಂಬಂಧಪಟ್ಟಿರ್ಬೋದು, ಅಥವಾ ಇತರೆ ಸಮಸ್ಯೆಗಳಿರ್ಬೋದು, ಯಾವುದೇ ಸಮಯದಲ್ಲಿ ನೀವು ನಮ್ಮನ್ನು ಅಪ್ರೋಚ್ ಮಾಡ್ಬೋದು. ನೇರವಾಗಿ ಪೊಲೀಸ್ ಸ್ಟೇಷನ್ ಬರ್ಬೋದು, ಇಲ್ಲ ಫೋನ್ ಮೂಲಕನಾದ್ರು ತಿಳಿಸ್ಬೋದು, ಅಥವಾ ವಾಟ್ಸಪ್ ಮೂಲಕನಾದ್ರು ನೀವು ಮೆಸೇಜ್ ಮಾಡ್ಬೋದು. ಕೆಲವು ಟೈಮ್ ಏನಾಗುತ್ತೆ, ನಿಮ್ಮ ಏರಿಯಾದಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅಥವಾ ಯಾರೋ ಒಬ್ಬ ಈ ಥರದ್ದು ಗಾಂಜಾ ಈ ಥರದ್ದು ಈ ಏರಿಯಾದಲ್ಲಿ ಇಲೀಗಲ್ ಆ್ಯಕ್ಟಿವಿಟೀಸ್ ನಡೆಸ್ತಾ ಇರ್ತಾರೆ. ನಿಮ್ಗೆ ಅಲ್ಲಿ ಹೇಳೋಕ್ಕೆ ಮುಜುಗರ ಆಗ್ಬೋದು, ನೇರವಾಗಿ ಬಂದು ಹೇಳೋಕ್ಕೆ ಮುಜುಗರ ಇರ್ಬೋದು, ಅಥವಾ ಏನೋ ಭಯ ಇರ್ಬೋದು, ನಮ್ಗೆ ಯಾಕಪ್ಪ ಅಂತೇಳಿ, ಅಥವಾ ನಾವು ಹೇಳ್ಬಿಟ್ಟು ನಮಗಿನ್ನ ಇಲ್ಲಿ ಹೊಡೆದ್ಬಿಡ್ತಾರೋ, ನಮಗೆ ತೊಂದರೆ ಮಾಡ್ತಾರೋ ಅನ್ನೋ ಒಂದು ಭಾವನೆ ಇರ್ಬೋದು. ಅಂಥ ಟೈಮಲ್ಲಿ ಜಸ್ಟ್ ಒಂದು ಫೋಟೋ ತೆಗೆದುಕೊಬಿಟ್ಟು ನಮಗೆ ಕಳಿಸ್ಕೊಡಿ, ನಾವು ಅದನ್ನು ಫಾಲೋಅಪ್ ಮಾಡಿಬಿಟ್ಟು ಅಂಥವ್ರನ್ನ ನಾವು ಏನು ಕಾನೂನು ಕ್ರಮ ಜರುಗಿಸ್ಬೋದು ಅದನ್ನು ಜರುಗಿಸ್ತೀವಿ. ದಯವಿಟ್ಟು ನಿಮ್ಮ ಯೂತ್ಸಿಂದ ನಾವು ಕೇಳೋದಿಷ್ಟೇ, ನಿಮ್ಮ ಏರಿಯಾದನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು ನಿಮ್ಮದು ಜವಾಬ್ದಾರಿ ಇರುತ್ತೆ. ಬರೀ ಎಲ್ಲರೂ ಬೇರೆ ಗೌರ್ಮೆಂಟ್ ಅಫಿಷಿಯಲ್ ಮಾಡೋಕ್ಕಾಗಲ್ಲ. ನಿಮ್ಮ ಏರಿಯಾನ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಅದ್ರ ಜೊತೆಗೆ ನಾವು ಕೈ ಜೋಡಿಸ್ತೀವಿ, ನೀವು ಸಹ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇಬ್ಬರೂ ಸೇರಿ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ದಯವಿಟ್ಟು ಅಷ್ಟು ಮಾಡ್ಬೋದಾ? ಕೇಳಿ ಬರಲ್ಲ, ಅದು ಆಕಸ್ಮಿಕವಾಗಿ ಆಗಿರುತ್ತೆ. ಆದಾಗ ಗಲಾಟೆ ಮಾಡಿ ಮತ್ತೆ ಅವ್ರನ್ನ ಆಕ್ಸಿಡೆಂಟ್ ಆದಾಗ ಬಡಿಯೋದು ಅಥವಾ ಗಾಡಿಗೆ ಮತ್ತೆ ಏನಾದ್ರು ಡ್ಯಾಮೇಜ್ ಮಾಡ್ತಕ್ಕಂಥದ್ದು, ಈ ಥರ ಮಾಡೋದು ಸಹ ತಪ್ಪಾಗ್ತದೆ. ಆಕ್ಸಿಡೆಂಟ್ ಆಗಿರುತ್ತೆ, ತಪ್ಪು ಮಾಡಿರ್ತಾನೆ, ಅದು ಕಾನೂನಲ್ಲಿ ಅವಕಾಶ ಇದೆ, ಕೇಸ್ ಮಾಡ್ಬೋದು, ಏನು ಕಾನೂನು ಪ್ರಕಾರ ಕ್ರಮ ಜರುಗಿಸ್ಬೋದು, ಜರುಗಿಸೋಣ. ಅದಕ್ಕೆ ಬಿಟ್ಬಿಟ್ಟು ಆಕ್ಸಿಡೆಂಟ್ ಆಯಿತು ಅಂತಿಲ್ಲ ಅವ್ರನ್ನ ಹಿಡ್ಕೊಂಡು ಹೊಡೆಯೋದು ಮತ್ತು ಬೇರೆ ಥರದ್ದು ಇದಕ್ಕೆ ಅವಕಾಶ ಕೊಡೋದು ಬೇಡ. ದಯವಿಟ್ಟು ಅದ್ರ ಬಗ್ಗೆಯೂ ಸಹ ಸಾಕಷ್ಟು ಮುಂಜಾಗ್ರತೆ ತಗೊಳ್ಳಿ. ಯಾಕಂದರೆ ಒಂದ್ಸರಿ ಆ ಥರ ಆದಮೇಲೆ ಮತ್ತೆ ಕೇಸ್ ಆಯಿತು ಮತ್ತು ಅದಾಯಿತು ಅಂದರೆ ಆಮೇಲೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಅದನ್ನು ಎದುರಿಸೋದು ಬೇಡ. ಸಣ್ಣ ಪುಟ್ಟ ಆದಾಗ ಇಮಿಡಿಯೇಟ್ ನಮ್ಮ ಗಮನಕ್ಕೆ ತಗೊಬನ್ನಿ, ನಾವು ಇಮಿಡಿಯೇಟ್ ಒಂದು 5 ನಿಮಿಷದಲ್ಲಿ ನಿಮ್ಮ ಎಲ್ಲಿ ಇನ್ಸಿಡೆಂಟ್ ಆಗಿರುತ್ತೆ ಅಲ್ಲಿ ನಮ್ಮನ್ನು ಕಳಿಸ್ಕೊಡ್ತೀವಿ, ಅಥವಾ ನಾವೇ ಇದ್ದರೆ ನಾವೇ ಬರ್ತೀವಿ. ಅದನ್ನ ಸಮಸ್ಯೆನ ಅಲ್ಲೇ ಬಗೆಹರಿಸೋಕ್ಕಾದ್ರೆ ಆಗೋಣ. ಈಗ ಕಾನೂನು ಏನು ಅವಕಾಶ ಇರುತ್ತೆ ಅದನ್ನು ಕ್ರಮ ತಗೊಳ್ಳೋಣ. ಮಾಡ್ಬೋದಾ ಇಷ್ಟು? ನಾನು ಕೋಲಾರದಲ್ಲಿ ಬಂದು ಗಮನಿಸ್ದಂಗೆ, ಕೋಲಾರದಲ್ಲಿ ಕೆಲವು ಏರಿಯಾದಲ್ಲಿ ಮಾತ್ರ ಇದೆ. ಈಗ ಮೈನರ್ ಹುಡುಗರು, ಮೇಜರ್ ಎರಡು ಡಿಫ್ರೆನ್ಸ್ ಇದೆ, ಗೊತ್ತಿದೆಯಾ? 18 ವರ್ಷ ಆಗೋವರೆಗೂ ಅವರು ಮೈನರು, ಅವರು ಮಕ್ಕಳು ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. 18 ವರ್ಷ ತುಂಬಿದ ಮೇಲೆ ಅವರು ಮೇಜರ್ ಅಂತ ಕನ್ಸಿಡರ್ ಮಾಡ್ತೀವಿ. ಮೈನರ್ಗಳಿಗೆ ಟ್ರೀಟ್ ಮಾಡೋಕ್ಕೆ ಬೇರೆ ಬೇರೆ ಕಾನೂನುಗಳಿದೆ. ಜೂನಿಯರ್ ಜಸ್ಟಿಸ್ ಆ್ಯಕ್ಟ್ ಇದೆ, ಬೇರೆ ಬೇರೆ ಆ್ಯಕ್ಟ್ಗಳಿದ್ದಾವೆ. ಮೈನರ್ಗಳನ್ನ ಯಾವ ಥರ ಡೀಲ್ ಮಾಡಬೇಕು ಅಂತ ಅದಕ್ಕೆ ಸಪ್ರೇಟ್ ಕೋರ್ಟ್ ಇರ್ತದೆ, ಸಪ್ರೇಟ್ ಪ್ರೊಸೀಜರ್ ಇರ್ತದೆ. ಮೇಜರ್ಗಳಿಗೆ ಬೇರೆ ಪ್ರೊಸೀಜರ್ ಇರುತ್ತೆ. ಕೆಲವು ಟೈಮ್ ಏನಾಗುತ್ತೆ, ನಾನು ಮೊನ್ನೆ ನೋಡಿದಂಗೆ ನಿಮ್ಮ ಇಲ್ಲೇ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಯಾವುದೋ ಒಂದು ಹುಡುಗಿ, ಯಾವುದೋ ಒಂದು ಹುಡುಗ, ಅದು ಯಾವುದೇ ಧರ್ಮ ಇರ್ಬೋದು, ಜಾತಿ ಇರ್ಬೋದು, ಮೇಜರ್ ಇದ್ದಾರೆ ಅಂದರೆ ಅವರಿಗೆ, ಈಗ ನಾನು ಮೇಜರ್ ಇದ್ದೀನಿ, ಇನ್ನೊಬ್ರು ಯಾರು ಮೇಜರ್ ಇರ್ತಾರೆ, ಅವ್ರು ಯಾರ ಜೊತೆ ಬೇಕಾದ್ರೂ ಮಾತಾಡಲಿಕ್ಕೆ, ಫ್ರೆಂಡ್ಶಿಪ್ ಮಾಡಲಿಕ್ಕೆ, ಮತ್ತೊಂದಕ್ಕೆ ಅವರಿಗೆ ರೈಟ್ಸ್ ಇರುತ್ತೆ. ಮೇಜರ್ ಆದರೆ ನಡೀತಿರೋದು. ಮೈನರ್ ಇದ್ದರೆ ಅದಕ್ಕೆ ಅವಕಾಶ ಎಲ್ಲ ಪೇರೆಂಟ್ಸ್ದು ಇರಬೇಕಾಗ್ತದೆ. ಮೇಜರ್ ಇದ್ದರೆ ಅವರಿಗೆ ಅವ್ರದ್ದೇ ಆದ ರೈಟ್ಸ್ ಅವ್ರಿಗಿರುತ್ತೆ. ಆ ರೈಟ್ಸನ್ನು ನಾವು ಕ್ವಶನ್ ಮಾಡೋಕ್ಕೆ ನಮ್ಗೆ ಯಾರಿಗೂ ಹಕ್ಕಿಲ್ಲ. ಈಗ ಕೆಲವು ಟೈಮ್ ಏನಾಗ್ತದೆ, ಯಾವುದೋ ಒಂದು ಹುಡುಗ, ಯಾವುದೋ ಒಂದು ಕಮ್ಯುನಿಟಿ ಇರ್ಬೋದು, ಅದು ಅಥವಾ ಯಾವುದೋ ಒಂದು ರಿಲಿಜನ್ ಇರ್ಬೋದು, ಯಾವುದೋ ಒಂದು ಹುಡುಗ ಇನ್ನೊಂದು ಯಾವುದೋ ಧರ್ಮದ ಜೊತೆ, ಹುಡುಗದ ಜೊತೆನೋ ಹುಡುಗಿನ ಜೊತೆನೋ ಮಾತಾಡ್ತಿರ್ತಾರೆ, ಅಥವಾ ಎಲ್ಲ ಹೋಗಿ ಬರ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಆ ಊರನ್ನ ನಮ್ಮ ಧರ್ಮದವ್ರ ಜೊತೆ ನೀನು ಯಾಕೆ ಮಾತಾಡ್ತಿರೋದು, ನಮ್ಮದು ಧರ್ಮ ಹುಡುಗನ ಜೊತೆ ಆಗಲಿ ಅಥವಾ ಹುಡುಗಿ ಜೊತೆ, ಈ ಥರದ್ದು ಸಾಕಷ್ಟು ಬೆಳವಣಿಗೆಗಳು ಆಗ್ತಾಯಿದ್ದಾವೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ಯಾಕೆಂದರೆ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಸಪೋಸ್ ಅದೇ ಹುಡುಗಿ ಅಂದರೆ ಅವನ ಹುಡುಗ ಏನಾದ್ರು ತೊಂದರೆ ಕೊಡ್ತಾನೆ ಅಂದರೆ ಅದಕ್ಕೆ ಅವಕಾಶ ಇದೆ. ಹುಡುಗಿ ಯಾರೋ ಫ್ರೆಂಡ್ಶಿಪ್ ಇರ್ತಾರೆ, ಯಾರೋ ಕ್ಲಾಸ್ಮೇಟ್ ಇರ್ತಾರೆ, ಅಥವಾ ಎಲ್ಲೋ ಇರ್ತದೆ, ಪರಿಚಯ ಇರ್ತದೆ, ಮಾತಾಡ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅದನ್ನು ನಾವು ತಪ್ಪು ತಿಳ್ಕೊಂಡು ನಮ್ಮ ಧರ್ಮದ ಹುಡುಗನ ಜೊತೆ ಮಾತಾಡ್ತೀಯ, ಅಥವಾ ನಮ್ಮ ಧರ್ಮದ ಹುಡುಗಿ ಜೊತೆ ಮಾತಾಡ್ತಿದೀಯ ಅಂತೇಳಿ ಅವ್ರ ಮೇಲೆ ಹೋಗಿ ಅಸಾಲ್ಟ್ ಮಾಡೋದಾಗಲಿ, ಗಲಾಟೆ ಮಾಡೋದಾಗಲಿ, ಹೊಡೆಯೋದಾಗಲಿ ಮಾಡಿದ್ರೆ ಅದರಲ್ಲಿ ಕಾನೂನು ಪ್ರಕಾರ ಅದು ತಪ್ಪಾಗ್ತದೆ. ಕಾನೂನಲ್ಲಿ ಅದಕ್ಕೆ ಕೇಸ್ ರಿಜಿಸ್ಟರ್ ಮಾಡಿ ಶಿಕ್ಷೆ ಮಾಡ್ತಕ್ಕಂಥ ಅವಕಾಶ ಇದೆ. ಸಪೋಸ್ ಹಂಗೇನಾದ್ರು ಹುಡುಗ ಏನಾದ್ರು ಆ ಹುಡುಗಿಗೆ ರೇಗಿಸೋದಾಗಲಿ ಅಥವಾ ಹುಡುಗಿಗೆ ತೊಂದರೆ ಕೊಡ್ತಕ್ಕಂಥದ್ದಾಗಲಿ ಇದ್ದರೆ ಆದರೂ ಹುಡುಗನ ಮೇಲೆ ಕಾನೂನು ಕ್ರಮ ಜರುಗಿಸೋಕ್ಕೆ ಅವಕಾಶ ಇದೆ. ಆ ಥರದ್ದು ಏನಾದ್ರು ಹುಡುಗಿಗೆ ತೊಂದರೆ ಕೊಡ್ತಾ ಇದ್ದರೆ ಖಂಡಿತ ನೀವು ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗಾಗಲಿ ಅಥವಾ ನಮಗಾಗಲಿ ತಿಳಿಸಿದ್ರೆ ನಾವು ಅದಕ್ಕೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಸಪೋಸ್ ಹಂಗೆ ಆ ಥರದ್ದು ಏನಾದ್ರು ಕಂಡು ಬಂದರೆ ಅಟ್ಲೀಸ್ಟ್ ಪೊಲೀಸ್ ಗಮನಕ್ಕೆ ತಗೊಬನ್ನಿ. ನೀವೇ ಆ್ಯಕ್ಷನ್ ಮಾಡೋದು ಅದು ಬೇರೆ ಥರ ಇನ್ನೊಂದು ಥರ ತಿರ್ತದೆ. ಒಂದು ಕಾನೂನಲ್ಲಿ ತಪ್ಪು, ಇನ್ನೊಂದು ಅದು ಬೇರೆ ಬೇರೆ ಇಶ್ಯೂಸ್ ಸ್ಟಾರ್ಟ್ ಆಗ್ತದೆ.
ಬೇರೆ ಕಮ್ಯುನಲ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ನಮ್ಮ ಧರ್ಮದ ಹೊಡೆದು ಬಿಟ್ರೆ ಅಂತ ಹುಡುಗರು, ನಮ್ಮ ಧರ್ಮದ ಹುಡುಗಿನ ಹುಡ್ಕೊಂಡು ಹೊಡೆದ್ಬಿಟ್ರು, ನಮ್ಮ ಧರ್ಮದ ಹುಡುಗಿ ಹೊಡೆದ್ಬಿಟ್ರು, ಈ ಥರದ್ದು ಕಮ್ಯುನಲ್ ಕ್ಲಾಶಸ್ ಆಗೋಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ದಯವಿಟ್ಟು ಎರಡರಲ್ಲಿ ಒಂದು ಕಾನೂನು ರೀತಿಲೂ ಅಪರಾಧ, ನಾವೇ ಏನಾದ್ರು ಆ ಥರದ್ದು ಏನಾದ್ರು ಮಾಡಿದಾಗ ಕ್ರಿಮಿನಲ್ ಕ್ಲಾಶಸ್ ಆಗೋಕ್ಕೂ ಸಹ ಸಾಧ್ಯತೆ ಇರ್ತವೆ. ಅದಕ್ಕೆ ದಯವಿಟ್ಟು ಆ ಥರಕ್ಕೆ ಯಾರೂ ಅವಕಾಶ ಕೊಡಬೇಡಿ. ಸಪೋಸ್ ಆ ಥರದ್ದು ಏನಾದ್ರು ಕಂಡು ಬಂದರೆ, ಆ ಥರಕ್ಕೆ ಏನಾದ್ರು ನಿಮ್ಗೆ ಏನಾದ್ರು ಇದು ಇತ್ತು ಅಂದರೆ ನಮ್ಮ ಗಮನಕ್ಕೆ ತಗೊಬನ್ನಿ. ಆ ಥರದ್ದು ಏನಾದ್ರು ನಿಲ್ಸಿದ್ರೆ ನಾವು ಖಂಡಿತ ನಿಮ್ಮ ಜೊತೆ ಇರ್ತೀವಿ, ಅದಕ್ಕೆ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಅದಕ್ಕೇನು ಕೆಲವು ಟೈಮ್ ಇರ್ತದೆ ಮನಸ್ಸಲ್ಲಿ ಧರ್ಮದ್ದು ಅದು ಇದು ಇದ್ದೇ ಇರುತ್ತೆ. ಆ ಥರದ್ದು ನಮ್ಮ ಗಮನಕ್ಕೆ ತಗೊಂಡು ಅದನ್ನ ಸರಿ ಮಾಡೋಣ. ಅದು ಬಿಟ್ಬಿಟ್ಟು ನಾವೇ ಡಿಸಿಷನ್ ತಗೊಂಡು ಹೊಡೆಯೋದು, ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು, ಹೊಡೆದಂಥ ಸಂದರ್ಭದಲ್ಲಿ ಮುಂದೆ ಸೇರಿದಾಗ ಯಾರೆಲ್ಲ ಒಂದೇ ರೀತಿ ಇರೋಲ್ಲ, ತಲಾ ಒಂದು ಏಟು ಅಂದಾಗ ಎಲ್ಲಿಗೆ ಏಟು ಬೀಳುತ್ತೆ ಏನೋ ಅಂತ ಹೇಳೋಕ್ಕಾಗಲ್ಲ. ಆವಾಗ ಏನಾಗುತ್ತೆ, ಹೊಡೆದವರು ಸಮಸ್ಯೆ ಸಿಗಾಕೋಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ಅದಕ್ಕೆ ಎನ್ಕರೇಜ್ ಕೊಡಬೇಡಿ. ಆ ಥರದ್ದು ಏನಾದ್ರು ಇಶ್ಯೂ ಇತ್ತು ಅಂದರೆ ನಮ್ಮ ಗಮನಕ್ಕೆ ತಗೊಂಡು ನಾವು ಇಮಿಡಿಯೇಟ್ 5 ನಿಮಿಷದಲ್ಲಿ ಅಲ್ಲಿ ಕಳಿಸ್ಕೊಡ್ತೀವಿ. ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅದನ್ನು ಸಾಲ್ವ್ ಮಾಡೋಣ. ಅದನ್ನು ಕೇಸ್ ಮಾಡಬೇಕಾ, ಒಂದೇನೋ ಹುಡುಗಂದೇನೋ ತಪ್ಪಿದ್ರೆ, ಅದು ಹುಡುಗಿದೇನೋ ತಪ್ಪಿದ್ರೆ ಕಾನೂನಲ್ಲಿ ಏನು ಅವಕಾಶ ಇದೆ ಅದ್ರ ಪ್ರಕಾರ ಕೇಸ್ ಮಾಡೋಣ, ಕ್ರಮ ತಗೊಳ್ಳೋಣ. ಅದು ಬಿಟ್ಟು ದಯವಿಟ್ಟು ಯಾರು ಕಾನೂನನ್ನ ಕೈ ತಗೊಳ್ಳೋಕೆ ಹೋಗಬೇಡಿ ಅಂಥ ಸಂದರ್ಭದಲ್ಲಿ. ಆಮೇಲೆ ಅದು ಒಂದು ಇನ್ಸಿಡೆಂಟು. ಸಪೋಸ್ ಕೆಲವು ಟೈಮ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ.